ವಯೋಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಇದೀಗ ಸಾವನ್ನಪ್ಪಿದ್ದಾರೆ, ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿ, ಕನ್ನಡ ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟಿರುವ ಪ್ರಮುಖರಲ್ಲಿ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಪ್ರಮುಖವಾಗಿ ನಿಲ್ಲೋದನ್ನು ನಾವಿಲ್ಲಿ ಗಮನಿಸಬಹುದು. ಇದೀಗ ಎಸ್.ಎಲ್. ಭೈರಪ್ಪ ಅವರನ್ನ ಸಾಹಿತ್ಯ ಲೋಕ ಮಾತ್ರ ಅಲ್ಲ, ಅನೇಕ ಓದುಗ ಬಳಗವೇ ಇದೀಗ ಅವರನ್ನ ಕಳೆದುಕೊಂಡಿದೆ. ತುಂಬಲಾರದ ನಷ್ಟವಾಗಿದೆ. ಸಾಹಿತ್ಯ ಲೋಕಕ್ಕೆ ಒಂದು ಚುಕ್ಕೆಯಂತೆ ಇದ್ರು ಎಸ್.ಎಲ್. ಭೈರಪ್ಪ ಅವರು. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳು ಅನೇಕ ಜನರಿಗೆ ಅನೇಕ ವಿಚಾರಗಳನ್ನು, ಒಂದೊಂದು ಸಂದೇಶಗಳನ್ನು ನೀಡ್ತಾ ಇದ್ದಿದ್ದು, ಯೋಚನೆಗೀಡು ಮಾಡುವ ಹಾಗೆ ಮಾಡ್ತಾ ಇದ್ದಿದ್ದು. ಅಷ್ಟು ಮಾತ್ರ ಅಲ್ಲ, ಅವರ ಒಂದು ವಿಚಾರಗಳು ಅಥವಾ ಕಾದಂಬರಿಗಳಲ್ಲಿ ಬಂದಂತಹ ವಿಚಾರಗಳು ಎಷ್ಟೋ ಸಂದರ್ಭದಲ್ಲಿ ಅದು ಚರ್ಚೆಗೆ ಆಗ್ತಾ ಇದ್ದಿದ್ದು, ವಿವಾದಕ್ಕೆ ಈಡಾಗ್ತಾ ಇದ್ದಿದ್ದು, ಅವರ ಮಾತುಗಳು ಕೂಡ ಆ ರೀತಿಯಾಗಿ ಇರ್ತಾ ಇದ್ದಿದ್ದನ್ನು ನಾವು ಗಮನಿಸಬಹುದು. ನೇರ ನಡೆನುಡಿಯ ಸಾಹಿತಿ, ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ನಿಧನಕ್ಕೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. ಇದೀಗ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಎಸ್.ಎಲ್. ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.